ಹಾಯ್ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತೊಂದು ಸಿಂಪಲ್ ಆದ ಒಂದು ಡಿಸೈನ್ ಹೇಳ್ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಿಮಗೆ ಜಸ್ಟ್ ಇವಾಗಿನ ಫ್ಯಾಷನ್ ಟ್ರೆಂಡ್ ಅದ್ರ ಬಗ್ಗೆ ಒಂದು 2 ನಿಮಿಷ ಹೇಳ್ತೀನಿ. ಏನು ಅಂದರೆ, ಈಗ ಆ್ಯಕ್ಚುಲಿ ಈ ಆರ್ಚ್ ಆಗಲಿ, ಆರ್ಚಿಗೆ ಹಾಕೋದಾಗಲಿ ಅದೆಲ್ಲ ಸ್ವಲ್ಪ ಔಟ್ಡೇಟೆಡ್ ಆಗ್ತಾ ಇದೆ. ಈಗ ಯಾರನ್ನು ಕೇಳಿದ್ರು ಮೇಡಮ್ ಆ ಕುಚ್ಚು ಹಾಕಬೇಡಿ ಮೇಡಮ್, ಅದು ಸ್ವಲ್ಪ ದಿನ ಆದಮೇಲೆ ಒಂಥರ ಆಗೋಗುತ್ತೆ, ಬೇಡ ಅಂತಾರೆ. ಆ್ಯಂಡ್ ಆರ್ಚ್, ಡಬಲ್ ಆರ್ಚು, ತ್ರಿಬಲ್ ಆರ್ಚು ಇಷ್ಟು ಹಿಂಗೆಲ್ಲ ಹಾಕ್ತಾ ಇದ್ವಲ್ಲ, ಅಂಥದ್ದೆಲ್ಲ ಬೇಡ ಅಂತಾರೆ. ಸಿಂಪಲ್ ಆಗಿರೋವಂಥದ್ದು, ಎಲಿಗೆಂಟ್ ಆಗಿರಬೇಕು, ಆಮೇಲೆ ಬಹಳ ದಿನ ಬರಬೇಕದು, ಬಾಳಿಕೆ ಬರಬೇಕು. ಆ ಥರ ಒಂದು ಪ್ಯಾಟ್ರನ್ನ ಕೇಳ್ತಾರೆ ಇವಾಗ. ಸೊ ಅದಕ್ಕೆ ಸಂಬಂಧಪಟ್ಟು ನಾನು ಇದನ್ನು ಒಂದು ಡಿಸೈನ್ ಮಾಡಿರೋದು. ನಿಮಗೆ ಈಗ ಇದು ಬೇರೆ ಸೀರೆ ಆ್ಯಂಡ್ ಬೇರೆ ಕಲರು, ಯಾಕಂದರೆ ಅದು ನಿಮಗೆ ಕಾಣಲ್ಲ ಅಂತ ಹೇಳಿ ಇದು ಕಾಂಟ್ರಾಸ್ಟ್ ಕಲರಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಸೊ ಫಿನಿಶ್ ಆಗಿರೋ ಸೀರೆನೂ ನಿಮಗೆ ಕೊನೆಗೆ ತೋರಿಸ್ತೀನಿ. ಬಟ್ ಏನಂದರೆ ಅದು ತುಂಬ ಬಾಳಿಕೆ ಬರುತ್ತೆ. ಇಲ್ಲಿ ನಾನು ಫಸ್ಟು 10 ನಂಬರ್ ತೊಗೊಂಡಿದ್ದೀನಿ, 0.75 mm 6 ದಾರನೇ ನೋಡಿ. ಹಿಂಗೆ ಒಂದು ನಾಟ್ ಹಾಕ್ಕೊಂಡು ಈ ಥರ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿಕೊಂಡು ಒಂದು ಸರಿ ದಾರ ಸುತ್ತಕೊಂಡು ಒಂದು ಚೈನ್ ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗು ಒಂದು ಸರಿ ದಾರ ಸುತ್ತಕೊಂಡು ನೋಡಿ, ಎ ಶೇಪಲ್ಲಿ ಇಲ್ಲ ವಿ ಶೇಪಲ್ಲಿ ಇದನ್ನು ಫಸ್ಟು ಈ ಥರ ತಗೊಳ್ಳೋಣ. ತಗೊಂಡು 3 ಚೈನ್ ಹಾಕಿ ಫಸ್ಟು ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಇವಾಗ ನಾವು ಹಾಕ್ಕೊಂಡಿದ್ವಲ್ಲ ಕಂಬಕ್ಕೆ, ಅದಕ್ಕೆ ಈ ಥರ ಒಂದು ರೌಂಡ್ ಪುಟ್ಟ ಸರ್ಕಲ್ ಬರಬೇಕು. ಆಮೇಲೆ ಇದನ್ನು ನೀವು ಸಿಂಗಲ್ ಕ್ರೋಶನೂ ಮಾಡ್ಕೋಬೋದು. ಇಲ್ಲಪ್ಪ ನಮಗೆ ಕಂಬ ಬೇಕು, ಉದ್ದ ಬೇಕು ಅಂತ ಅನ್ನೋರಿಗೆ ನೀವು ಡಬಲ್ ಕ್ರೋಶನೂ ಹಾಕ್ಕೋಬೋದು. ನಾನು ಇಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡು ಹೋಗಿದ್ದೀನಿ. 1 2 3. ಸೊ ಈ 3 ಚೈನ್ ಒಂದು ರಿಂಗ್ ಆದಮೇಲೆ 3 ಚೈನ್ ಒಂದು ರಿಂಗ್ ಆದಮೇಲೆ 3 ಸರಿ ಸಿಂಗಲ್ ಕ್ರೋಶ. ಇವಾಗ ಇಲ್ಲಿ ಲಾಕ್ ಮಾಡೋದು ಬೇಡ, ಇದರಲ್ಲಿರೋದು ಇದೇ ಟೆಕ್ನಿಕ್ಕು. 1 ಚೈನ್ ಹಾಕ್ಕೊಂಡು ತಿರ್ಗಾನು ಕ್ರೋಶ ಮೇಲೆ ದಾರ ಸುತ್ತಕೊಂಡು ಅದೇ ಥರ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶ ಹಾಕ್ಕೊಂಡು ಸೇಮ್ ಇದೇ ಥರ 3 ಚೈನ್ ಇದನ್ನು ಪಿಕಾಟ್ ಮಾಡ್ಕೊಳ್ಳಿ. ಅದೇ ಕಂಬಕ್ಕೆ ಬಂದು ಬ್ಯಾಕ್ ಒಂದು ಲಾಕ್ ಮಾಡ್ಕೊಳ್ಳಿ. ಒಂದು ಸಣ್ಣ ಸರ್ಕಲ್ ಆಗುತ್ತೆ. ಮತ್ತು 3 ಸಿಂಗಲ್ ಕ್ರೋಶ. ಓಕೆ, ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. 1 ಚೈನ್ ಹಾಕಿದ್ರೆ ನಿಮಗೆ ಇಲ್ಲಿ ಗ್ಯಾಪ್ ಬರುತ್ತೆ. ಸೊ ನಿಮಗೆ ಅದು ವರ್ಕ್ ಮಾಡೋದಕ್ಕೆ ಈಸಿ. ಮತ್ತು 3 ಚೈನ್, 1 ಪಿಕಾಟ್, ಮತ್ತು ಬೇಗ ಆಗುತ್ತೆ. ಇದು ಒಂದು 2-3 ಅವರ್ಸ್ ಒಳಗೆ ಆಗುತ್ತೆ. ಸೀರೆ ಉದ್ದ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಇಲ್ಲಿ ಲಾಕ್ ಮಾಡ್ಕೋಬೇಡಿ. ಇದೇ ಥರ 1 ಚೈನ್ ತಗೊಂಡು ಇಲ್ಲಿ ನೀವು 8 ನಂಬರ್ ಕ್ರೋಶ ಯೂಸ್ ಮಾಡಿದ್ರೂ ಹೆಲ್ಪ್ ಆಗುತ್ತೆ, ಯಾಕಂದರೆ ಎಳೆ ಬಿಟ್ಕೊಳ್ಳೋದಿಲ್ಲ. ಸೊ ಈ ಥರ ತಿರ್ಗಾನು 3 ಚೈನ್ ಮತ್ತು ಬ್ಯಾಕ್ ಬಂದು ಅದೇ ಕಂಬಕ್ಕೆ ಒಂದು ಲಾಕ್ ಮಾಡ್ಕೊಳ್ಳಿ. ಮತ್ತು ಸಿಂಗಲ್ ಕ್ರೋಶ 3, 1 2 3. ಸೊ ಈ ಥರ ಮಾಡ್ಕೊಂಡು ಬರಬೇಕು. ಸೊ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀವು ಎಂಡ್ ಮಾಡೋವಾಗ ಇದ್ರ ಪಕ್ಕನೇ ಎಂಡ್ ಮಾಡ್ಕೊಳ್ಳಿ. ಸೊ 2 ಚೈನ್ ಹಾಕಿ ಕಟ್ ಮಾಡ್ಕೊಳ್ಳಿ. ನಾನು ರೆಫರೆನ್ಸಿಗೆ ತೋರಿಸ್ತಾ ಇದ್ದೀನಿ. ಫುಲ್ ಸ್ಯಾರಿ ನಾನು ಮಾಡಿರೋದನ್ನು ತೋರಿಸ್ತೀನಿ. ಸೊ ಇವಾಗ ಕ್ರೋಶ ಚೇಂಜ್ ಮಾಡೋಣ. 8 ತೊಗೊಳ್ತಿದ್ದೀನಿ ನಾನು ನಂಬರು. ಹಾಗೆ ಒಂದು ನಾಟ್ ಹಾಕ್ಕೊಳ್ಳಿ ಕೊನೆಗೆ. ಇದು
ಯೂಶಲಿ ಸೇಮ್ ಕಲರಲ್ಲಿ ಮಾಡಿದ್ರೆ ನಿಮಗೆ ಒಂಥರ ಒತ್ತಾಗಿ ಚೆನ್ನಾಗಿ ಬರುತ್ತೆ. 2 ಕಲರ್ಸಲ್ಲಿ ಮಾಡಿದರೆ ಅಂಥ ಗೆಟಪ್ ಇರಲ್ಲ. ಸೊ 1 ಕಲರಲ್ಲೇ ಮಾಡಿದ್ದೀನಿ ನಾನು. ಸೊ ಇಲ್ಲಿ ಇದು ಕ್ರಿಸ್ಟಲ್ ಕಟ್ ಬೀಡ್ಸ್ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಇಲ್ಲಿ ತಿರ್ಗಾನು ಅದೇ ಜಾಗದಲ್ಲೇ ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗು ಎಂಡಿಂಗು ತುಂಬ ಇಂಪಾರ್ಟೆಂಟು. ಸೊ ಇದೇ ಥರ ಲಾಕ್ ಹಾಕ್ಕೊಂಡು ಇಲ್ಲಿಂದನೇ ಸ್ಟಾರ್ಟ್ ಮಾಡಿಬಿಟ್ಟು ಒಂದು 2 ಚೈನ್ ಹಾಕ್ಕೊಂಡು ಈ ಹೋಲ್ ಇದೆಯಲ್ಲ, ಅಂದರೆ ಇವಾಗ ತಾನೇ 3 ಚೈನಲ್ಲಿ ಪಿಕೌಟ್ ಮಾಡ್ಕೊಂಡಿರ್ತೀವಿ. ಸೊ ಅಲ್ಲಿಗೆ ಬಂದು ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಒಂದು ಬೀಡ್ ತೊಗೊಳ್ಳೋಣ. ಬೀಡ್ ತೊಗೊಂಡು ಇದು 2 ಲೈನ್ ಡಿಸೈನ್. ಇದು ಬೀಡ್ ತೊಗೊಂಡು ಬೀಡ್ ಲಾಕ್ ಮಾಡಬೇಡಿ. ಸೀದಾ ನೆಕ್ಸ್ಟ್ ಪಿಕಾಟ್ ಇರುತ್ತಲ್ಲ ಆ ಪಿಕಾಟಿಗೆ ಹೋಗಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಆದಮೇಲೆ ಸ್ಯಾರಿನ ಲೈಟಾಗಿ ತಿರುಗಿಸ್ಕೊಂಡು ನಾವಿವಾಗ ಎಲ್ಲಿ ಬೀಡ್ ಪಕ್ಕ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಬೀಡ್ ಪಕ್ಕ ಚೈನಿಗೆ ಲಾಕ್ ಮಾಡಿಕೊಂಡು 3 ಚೈನ್ ಹಾಕಿ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡು ಈ 4 ಚೈನಿಗೆ ಈ ಥರ 3 ಚೈನ್ ಹಾಕ್ಕೊಳ್ಳೋದು, ಈ ಥರ ಪಿಕೌಟ್ ಮಾಡ್ಕೊಂಡು ಬರೋದು. ಒಂದು ಲಾಕ್ ನೋಡಿ, 3 ಚೈನ್ ಮತ್ತು ಅದೇ ಥರ ವಾಪಸ್ ಬಂದು ಅಲ್ಲೇ ಲಾಕ್ ಮಾಡೋದು. 4 ಟೈಮ್ಸ್ ಮಾಡ್ಕೊಳ್ಳಿ ಸಾಕು. 3 ಚೈನ್ ಮತ್ತು ಲಾಕ್ ಈ ಥರ ಬರುತ್ತೆ. ಮತ್ತು ಇವಾಗ ಇಲ್ಲಿ ಬೀಡ್ ಪಕ್ಕ ನಾವು ಲಾಕ್ ಮಾಡಿದ್ವಲ್ಲ ಅದೇ ಹೋಲ್ಗೋಗಿ ಲಾಕ್ ಮಾಡಬೇಕು. ಈ ಥರ ಬರುತ್ತೆ. ಈಗ ತಿರ್ಗಾನು ಒಂದು ಬೀಡ್ ತೊಗೋಬೇಕು. ಇದರೊಳಗೆ ಪಾಸ್ ಮಾಡಿ ಈಗ ತಿರ್ಗಾನು ನೆಕ್ಸ್ಟ್ ಸ್ಲೈನ್ ಡಿಸೈನ್ ಪಿಕಾಟಿಗೆ ಹೋಗಿ ಕ್ರೋಶದಿಂದ ದಾರ ತಗೊಂಡು ಬಂದು ಲಾಕ್ ಮಾಡ್ಕೊಳ್ಳಿ. ಅಂದರೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಬೀಡ್ ಲಾಕ್ ಏನು ಬೇಡ, 4 ಚೈನ್ ಮತ್ತು ತಿರುಗಿಸ್ಕೊಳ್ಳಿ. ಇಲ್ಲಿ ಬೀಡ್ ಪಕ್ಕ ಲಾಕ್ ಮಾಡಿರ್ತೀವಿ, ಆ ಲಾಕಲ್ಲೇ ಹೋಗಿ ಲಾಕ್ ಆಗಿ 3 ಚೈನ್ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡು ತಿರ್ಗಾನು ಆ 4 ಚೈನಿಗೆ ಈ ಥರ 4 ಟೈಮ್ಸ್ 3 ಚೈನ್ ಹಾಕಿ ಪಿಕೌಟ್ ಮಾಡ್ಕೋಬೇಕು. ಕನ್ಫ್ಯೂಸ್ ಆಗಬೇಡ್ರಿ. ನೋಡಿ ಈ ಥರ 3 ಚೈನ್. ಇದು 3ನೇ ಸರಿ ಮಾಡ್ತಿರೋದು ನಾನು. ಲಾಸ್ಟ್ 4th ಟೈಮ್ ಒಂದು ಮಾಡೋಣ. 4 ಟೈಮ್ಸ್ ಹಾಕಿದ್ದು ಈ ಥರ. ಮತ್ತು ಇಲ್ಲಿ ಇವಾಗ ಬೀಡ್ ಪಕ್ಕ ಲಾಕ್ ಮಾಡಿರ್ತೀವಲ್ಲ ಅದೇ ಪಿಕಾಟಿಗೆ ಬಂದು ಅದೇ ಪಿಕಾಟಲ್ಲೇ ತಿರ್ಗಾನು ಲಾಕ್ ಮಾಡ್ಕೋಬೇಕು. ಸೊ ನೋಡಿ ಈ ಥರ ಬರುತ್ತೆ. ಸೊ ಅರ್ಥ ಆಗಲಿಲ್ಲ ಅಂದರೆ ತಿರ್ಗಾನು ನೀವು ರಿವೈಂಡ್ ಮಾಡಿ ನೋಡಿ. ನಿಧಾನಕ್ಕೆ ನೋಡಿದ್ರೆ ಅರ್ಥ ಆಗುತ್ತೆ. ಪಾಸ್ ಮಾಡಿ ನೋಡಿಬಿಟ್ಟು ಕಲ್ತ್ಬಿಟ್ಟು ನೀವು ಮಾಡ್ಬೋದು. ನೋಡಿ ಬೀಡ್ ಆದಮೇಲೆ ಬೀಡ್ ಲಾಕ್ ಬೇಡ. ಇಲ್ಲಿ 3 ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಹೋಲಿಗೆ ಹೋಗಿ ಒಂದು ಲಾಕ್ ಮಾಡಿಕೊಂಡು ಮತ್ತು 4 ಚೈನ್ ಮತ್ತು ಇಲ್ಲಿ ಬೀಡ್ ಪಕ್ಕ ಲಾಕ್ ಮಾಡಿರೋ ಲಾಕ್ಗೆ ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ್ ಹಾಕಿ ನಿಧಾನಕ್ಕೆ ಹುಷಾರಾಗಿ ಮಾಡಿ. ನೋಡಿ ಈ ಬೀಡ್ ಮೇಲೆ 4 ಚೈನ್ ಬಂದಿರುತ್ತಲ್ಲ ಈ 4 ಚೈನಿಗೆ ಈ ಥರ 3 ಚೈನ್ಸ್ ಹಾಕಿ ಪಿಕೌಟ್ ಮಾಡ್ಕೋಬೇಕು. 3 ಚೈನ್
1 ಪಿಕಾಟ್, ಮತ್ತು 3 ಚೈನ್ 1 ಪಿಕಾಟ್, 1 ಚೈನ್ ಅಲ್ಲ 3 ಚೈನ್ 1 ಲಾಕ್ ಪಿಕಾಟ್ ಆಗುತ್ತೆ. ಈಗ ನೋಡಿ ಇಲ್ಲಿ ಬೀಡ್ ಪಕ್ಕ ಲಾಕ್ ಮಾಡಿಬಿಟ್ಟು ನೋಡಿ ಈ ಥರ ಬರುತ್ತೆ, ತುಂಬ ಬ್ಯೂಟಿಫುಲ್ಲಾಗಿದೆ. ಈಗ ಎಂಡಿಂಗು ಅದೇ ಥರ 4 ಚೈನ್ ಹಾಕೋತೀನಿ ನಾನು, 3 ಅಥವಾ 4 ನೋಡಿಕೊಂಡು ನಿಮ್ಮ ಇದೆಷ್ಟು ಉದ್ದ ಬರುತ್ತೆ ಅಷ್ಟೊತ್ತಕ್ಕೆ ಲಾಕ್ ಮಾಡ್ಕೊಳ್ಳಿ. ಇದು ಎಂಡಿಂಗು ಮತ್ತು ನಿಮಗೆ ಸ್ಟಾರ್ಟಿಂಗು ತುಂಬ ಇಂಪಾರ್ಟೆಂಟು ಈ ಒಂದು ಡಿಸೈನಲ್ಲಿ. ಇದು ನೀವು ಬೇಕಿದ್ರೆ 7 ಎಳೆ ತೊಗೊಂಡು 7 ಸ್ಟ್ರ್ಯಾಂಡ್ಸಲ್ಲೂ ನೀವು ಮಾಡ್ಕೋಬೋದು ಮೇಲಿಂದು. ಇದು ನೋಡಿ ಈ ಥರ ಕಾಣುತ್ತೆ ಫಿನಿಶ್ ಆದಮೇಲೆ, ಬ್ಯೂಟಿಫುಲ್ಲಾಗಿ ಬಂದುಬಿಟ್ಟಿದೆ ಇದು. ಸೊ ಈ ಥರ ಇದೇನು ಅಂದರೆ ಇದ್ರದ್ದು ಒಂದು ವಿಶೇಷ ಅಂತಂದರೆ ನಿಮಗೆ ಏನು ಮಾಡಿದ್ರೂ ಸುಕ್ಕು ಬರಲ್ಲ, ಇದಾಗೋದಿಲ್ಲ. ಸೊ ಇದು ನೋಡಿ ರಿವರ್ಸಲ್ಲೂ ತುಂಬ ಚೆನ್ನಾಗಿದೆ, ವರ್ಕ್ ಮಾತ್ರ ಸೂಪರಾಗಿದೆ. ಇದು ಈಸಿಯಾಗೂ ಇದೆ ನಿಮಗೆ ಇದು ಮಾಡೋದಕ್ಕೆ. ಸೊ ಇವಾಗಿನ ಟ್ರೆಂಡ್ ಕೇಳೋರು ಜನ ನೀವು ಈ ಥರ ಮಾಡಿಕೊಡ್ಬೋದು. ಇದಕ್ಕೆ ನಾನು ಚಾರ್ಜು 1000 ರೂಪೀಸ್ ಚಾರ್ಜ್ ಮಾಡ್ತೀನಿ, ಯಾಕಂದರೆ ಸೀರೆ ತುಂಬ ಉದ್ದ ಇದೆ, 5 ಅಡಿ ಮೇಲಿದೆ ಇದು ಸ್ಯಾರಿ. ಸೊ 800 ಚಾರ್ಜ್ ಮಾಡ್ಬೋದು. ಈಸಿ ಇದೆ, ಬಟ್ 2-3 ಅವರ್ಸ್ ಹಿಡಿಸುತ್ತೆ ನಿಮ್ಗೆ ಇದು ಮಾಡೋದಕ್ಕೆ. ಐಡಿಯಾ ತುಂಬ ಚೆನ್ನಾಗಿದೆ. ಇದು ಕುಚ್ಚುಗಿಚ್ಚೇನು ಬರಲ್ಲ ಇದಕ್ಕೆ, ಅದೇ ನಾನು ಹೇಳಿದ್ದು ಸ್ಟಾರ್ಟಿಂಗಲ್ಲಿ. ಕುಚ್ಚು ಮತ್ತು ಆರ್ಚು ಇಷ್ಟಪಡಲ್ಲ ಜನ. ಸೊ ನಿಮಗೆ ಅಂಥವ್ರಿಗೆಲ್ಲ ಇಂಥದ್ದು ಮಾಡಿಕೊಡ್ಬೋದು. ಈಗ ಇದು ಫಾಸ್ಟ್ ಮೂವಿಂಗ್ ಇದೆ, ಈಗ ಎಲ್ಲರೂ ಇದನ್ನೇ ಕೇಳೋದು. ಸೊ ಇಂಥದ್ದು ಮಾಡಿ. ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ವೀಡಿಯೋ, ಅಪ್ಕಮಿಂಗ್ ವೀಡಿಯೋ ಇನ್ನೊಂದು ಇದೇ ಥರ ಒಂದು ಕುಚ್ಚಿಲ್ಲದೆ ಒಂದು ಡಿಸೈನ್ ತೋರಿಸ್ಕೊಡ್ತೀನಿ. ಇವನ್ ಅದು ಅಷ್ಟೇ ಫಾಸ್ಟ್ ಮೂವಿಂಗ್ ಇದೆ ಈಗ. ಸೊ ಈ ಥರದ್ದು ಒಂದು ಮಾಡಿಕೊಡಿ ಟ್ರೆಂಡಲ್ಲಿ, ಯಾಕಂದರೆ ಅದು ತುಂಬ ಜನ ಇವಾಗ ಆರ್ಚು, ಸ್ಲ್ಯಾಂಟ್ ಆರ್ಚು ಪ್ರತಿಯೊಂದು ತುಂಬ ಮಾಡ್ತಿದ್ದಾರೆ. ಸೊ ಇದು ಹೊಸ ಡಿಸೈನು. ಸೊ ಹೋಪ್ ನಿಮಗೆಲ್ಲ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೇಳ್ಕೊಡೋ ರೀತಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ನೀವು ಒತ್ತಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಯಾವ ಡಿಸೈನ್ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಹೋಪ್ ನಾ ಹೇಳ್ದಂಗೆ ನಿಮಗೆ ಲಾಸ್ಟ್ ವೀಡಿಯೋಲಿ ಹೇಳಿದ್ದೆ ನೆಕ್ಸ್ಟ್ ಒಂದು ಒಳ್ಳೆ ಡಿಸೈನ್ ಹೇಳ್ಕೊಡ್ತೀನಿ ಅಂತ. ಸೊ ಇದು ನೆಕ್ಸ್ಟ್ ಇನ್ನೂ ಒಂದು ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ನಿಮಗೆ ರೆಕಾರ್ಡ್ ಮಾಡಿ ಅದನ್ನು ತೋರಿಸ್ತೀನಿ. ಅದು ತುಂಬ ಚೆನ್ನಾಗಿದೆ ಡಿಸೈನು. ಸೊ ಮಿಸ್ ಮಾಡ್ಕೊಳ್ದಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮಗೆ ಮಧ್ಯದಲ್ಲಿ ಏನಾದ್ರು ಕನ್ಫ್ಯೂಸ್ ಆಯಿತು ಅಂದರೆ ಪಾಸ್ ಮಾಡಿಬಿಟ್ಟು ತಿರ್ಗಾನು ರಿವೈಂಡ್ ಮಾಡಿ ನೋಡಿ. ಇದರಲ್ಲಿ ಒಂದು ತಪ್ಪು ಮಾಡಿದ್ದೀನಿ ನಾನು ಸ್ಟಾರ್ಟಿಂಗಲ್ಲಿ, ಅಲ್ಲ ಅದಕ್ಕೆ ಎಲ್ಲರೂ ಅದೇ ಥರ ಮಿಸ್ಟೇಕ್ ಮಾಡೋದು ಬೇಡ ಅಂತ. ಒಂದು ಇಲ್ಲಿ ತನಕ ನಾನು ಏನು ಮಾಡಿದ್ದೀನಿ ಅಂದರೆ 5 ಪಿಕಾಟ್ಸ್ 4 ಪಿಕಾಟ್ಸ್ ಆ ಥರ ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬೋದು, ತುಂಬ ಮೇಲೆ ಬಂದುಬಿಟ್ಟಿದೆ. ಸೊ ಅದಕ್ಕೆ 5 ಎಲ್ಲ ಹಾಕ್ಕೋಬೇಡಿ, ಇದು ಕರೆಕ್ಟಾಗಿ ಬಂದಿದೆ ನೋಡಿ. ಇಲ್ಲಿ 3 ಹಾಕಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಅಲ್ಲ ಸಾರಿ 3 ಅಲ್ಲ 4 ಈಗ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದು 4 ಟೈಮ್ಸ್ ಪಿಕಾಟ್. ಸೊ 4 ಟೈಮ್ಸ್ ಹಾಕಿ ತುಂಬ ಚೆನ್ನಾಗಿ ಈಕ್ವಲ್ಲಾಗಿ ಬರುತ್ತೆ. ಸೊ ನೋಡೋಣ ಫ್ರೆಂಡ್ಸ್, ಈ ಸಪೋರ್ಟು ನನಗೆ ಬೇಕು. ಸೊ ನೆಕ್ಸ್ಟ್ ಇನ್ನೊಂದು ಡಿಸೈನು ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.